ಸಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನು 1.5 kg ಅಷ್ಟಿದೆ ಮೀನಿದು. 1.5 kg ಅಷ್ಟಿದೆ ಮೇನ್ ತೊಗೊಂಡಿದ್ದೀನಿ. ನೋಡಿ, ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ. ನಾನು ಈ ಥರ ಚಿಕ್ಕ ಚಿಕ್ಕ ತೆಳ್ಳಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುರ್ದ್ಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಇದು ಒಗ್ಗರಣೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ರೌಂಡ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಮಸಾಲೆ ನೋಡಿ ಒಂದು 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. 1-2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಇದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಬೇಳೆ ಸಾರಿನ ಪುಡಿ. ಇದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಒಂದು 4 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದೆರಡು ಖಾರದ ಪುಡಿನೇ ನೋಡಿ. ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ, 2 ಲವಂಗ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ನೋಡಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು. ಈ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಒಂದು 4 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಾನು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಮಸಾಲೆ ಮತ್ತು ಹುಣಸೆಹಣ್ಣು ಕಾಯಿಲ್ಲ. ನೀವು ಸ್ವಲ್ಪ ಜನಕ್ಕೆ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೋಡಿ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಿಶ್ನ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ. ಒಂದು 2-3 ಸಲ ತುಂಬ ಚೆನ್ನಾಗಿ ವಾಶ್ ಮಾಡಿ ಸ್ಮೆಲ್ಲೆಲ್ಲ ಹೋಗೋ ಹಾಗೆ. ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಬೇಕು. ಅದಕ್ಕೆ ಮುಂಚೆನೇ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಮುಂಚೆನೇ ಮ್ಯಾರಿನೇಟ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ. ನೋಡಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆಹಣ್ಣಿನ ರಸ ಇದು ಸ್ವಲ್ಪ ಹಾಕ್ಕೊಳ್ಳಿ. ಕೈಯಲ್ಲಿ ಕಲಿಸ್ಬೇಡಿ, ಈ ಥರ ಮೇಲೆ ಕೆಳಗೆ ಮಾಡಿ ಪಾತ್ರೆಯಲ್ಲಿ. ಈ ಥರ ಮ್ಯಾರಿನೇಟ್ ಮಾಡಿಡೋದ್ರಿಂದ ಉಪ್ಪು ಖಾರ ಮತ್ತು ಹುಳಿ ಎಲ್ಲ ಚೆನ್ನಾಗಿ ಅಂಟುತ್ತೆ ಮೀನಿಗೆ. ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ನಾನು ಒಂದು 10 ನಿಮಿಷ. ನೋಡಿ, ಒಂದು ಮಿಕ್ಸಿ ಜಾರಿಗೆ ನಾನು ಎತ್ತಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ತೆಂಗಿನಕಾಯಿ, ನೋಡಿ, ಎಲ್ಲ ಮಸಾಲೆನ ಹಾಕೋಣ. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಬೇಡಿ, ಲಾಸ್ಟಲ್ಲಿ ಹಾಕೋಣ. ನೋಡಿ, ಹುರ್ಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಧನಿಯಾ ಪೌಡರ್, ಸಾಂಬಾರು ಪೌಡರು, ಅರಿಶಿನ ಪುಡಿ, ಖಾರದ ಪುಡಿ, ಕಾಳು ಮೆಣಸು ಮತ್ತು ಲವಂಗ ಮತ್ತು ಚಕ್ಕೆ ಪೂರ್ತಿ ಹಾಕೋಣ. ನೋಡಿ, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ಈ ಗ್ಲಾಸಲ್ಲಿ ಹಾಕ್ಕೋತಾ ಇದ್ದೀನಿ. ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗೆ ತುಂಬ ಸಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ನಾನು ತುಂಬ ಸಣ್ಣಗೆ ರುಬ್ಕೊಳ್ಳಿ. ನೋಡಿ, ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಜಾಸ್ತಿ ತುಂಬ ರುಬ್ಬೇಡಿ, ಸುಮ್ಮನೆ ಈಗ ಅಂದು ತಿರುಗಿಸ್ಬಿಟ್ಬಿಡಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಆ ಥರ. ನೋಡಿ, ನಾನೊಂದು ಪಾತ್ರೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ.
ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಕರಿಬೇವು ಮತ್ತು ಈರುಳ್ಳಿ ಅದು ಹಾಕೋಣ. ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಯಲಿ ಅಂತ. ನೋಡಿ ಮೀನು ಸಾರಿಗೆ ನಾನು ಮೀನು ಸಾರಿಗೆ ಯಾವಾಗಲೂ ಇದೇ ಥರ ಸ್ಪೂನ ಬಳಸೋದು. ಬೇರೆ ಥರದ್ದೆಲ್ಲ ತಗೊಂಡ್ರೆ ಕಲ್ಸೋಗ್ಬಿಡುತ್ತೆ ಮೀನೆಲ್ಲ ಇದು ಮಾಡ್ಬೇಕಾರೆ, ಶುರು ಹಾಕ್ಬೇಕಾರೆ ಇದು ಮಾಡ್ಬೇಕಾರೆ, ಅದಕ್ಕೆ ನಾನು ಇದೇ ಥರದ್ದು ತಗೊಳ್ಳೋದು. ಸ್ವಲ್ಪ ಬೇಯಲಿ ಈರುಳ್ಳಿ. ಮೀನು ಸಾರು ಬೇಗ ಆಗೋಗ್ಬಿಡುತ್ತೆ, ಒಂದು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ. ಇವತ್ತು ಮಾಡಿದರೆ ನಾಳೆ ಚೆನ್ನಾಗಿರುತ್ತೆ. ತುಂಬ ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಜಾಸ್ತಿ. ಇವತ್ತು ಮಾಡಿದರೆ ನಾಳೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈರುಳ್ಳಿ ಸ್ವಲ್ಪ ಬೆಂದಿದೆ. ನೋಡಿ ಈಗ ರುಬ್ಕೊಂಡಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಚೆನ್ನಾಗಿ ಬೇಯಬೇಕು. ಅದು ನೋಡಿ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ನೀರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕೆ ಬಿಡಿ. ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ. ನೋಡಿ ಹುಣಸೆಹಣ್ಣು ನೀರು ಎತ್ತಿಟ್ಕೊಂಡಿದ್ನಲ್ಲ ಅದರ ಬೀಜ ಎಲ್ಲ ತಕ್ಕೊಂಡು ಚೆನ್ನಾಗಿ ಹಿಂಡಿದ್ವಿ. ನೋಡಿ ಹಾಕ್ತಾಯಿದ್ದೀನಿ ಇವಾಗ. ಹುಳಿ ನೋಡಿ ಹಾಕ್ಕೊಳ್ಳಿ.
ನೋಡಿ ಅನ್ನ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಕಮ್ಮಿ ಇದೆ. ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಹುಳಿ ಚೆನ್ನಾಗಿ ಇದರಲ್ಲೇ ಬೇಯಲಿ, ಆಮೇಲೆ ನೀರು ಹಾಕೊಳ್ಳೋಣ. ನೋಡಿ ಒಂದು ಕುದಿ ಬಂದಿದೆ ಅಷ್ಟೇ, ನಾನು ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇದು 2ನೇ ಗ್ಲಾಸು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮೀನು ಹಾಕ್ತಾ ಇದ್ದೀನಿ. ನೋಡಿ ನಾನು ಇವಾಗ ಮೀನೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದೀಲಿ. ಅದು ಬೇಗ ಕುದ್ಬಿಡುತ್ತೆ. ಬೆಂದಿದೆ ಅಂತ ನೋಡೋಕ್ಕೆ ನೋಡಿ, ಇದು ಮೀನಿಂದ ಇದಿದೆಯಲ್ಲ, ಕಣ್ಣಿದೆಯಲ್ಲ, ಕಣ್ಣು ಸ್ವಲ್ಪ ಮೇಲಕ್ಕೆ ಬರುತ್ತೆ, ಅವಾಗ ಚೆನ್ನಾಗಿ ಬೆಂದಿರುತ್ತೆ ಅಂತ. ಚೆನ್ನಾಗಿ ಕುದೀಲಿ ಅದು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ, ಇದಾಗಿದೆ ಇವಾಗ ಮೀನಿನ ಸಾರು. ನೋಡಿ ಇವಾಗ ಮೀನು ಸಾರು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.